ನಮಸ್ಕಾರ ಗುರು, ನೀವು ನೋಡ್ತೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಗೊತ್ತಿರ್ಬೋದು, ಲಾಸ್ಟ್ ಮ್ಯಾಚ್ ಬೆಂಗಾಳು ವಾಸ್ ವಿರುದ್ಧ ನಮ್ಮ ಬೆಂಗಳೂರು ಬಸ್ಸರು ಸೋತರು ಅಂತ ಹೇಳಬೇಕು. ಆದರೆ 19ನೇ ತಾರೀಕು ತೆಲುಗು ಟೈಟನ್ಸ್ ವಿರುದ್ಧ ಮ್ಯಾಚ್ ಇದೆ ಅಂತ ಹೇಳಬೇಕು. ಅಲ್ಲಿಗೆ ನಮ್ಮ ಬೆಂಗಳೂರು ಬಸ್ಸರು ಚೆನ್ನಾಗಿ ಪ್ರಾಕ್ಟೀಸ್ ಶುರು ಮಾಡ್ತಾರೆ ಅಂತ ಹೇಳಬೇಕು. ತೆಲುಗು ಟೈಟನ್ಸಲ್ಲಿ ಪವನ್ ಶರಾವತ್ನ ಎದುರಿಸಬೇಕು ನಮ್ಮ ಬೆಂಗಳೂರು ಬಸ್ ಅಂತ ಹೇಳಬೇಕು. ಲಾಸ್ಟ್ ಮ್ಯಾಚ್ ತೆಲುಗು ಟೈಟನ್ಸ್ ವಿರುದ್ಧ ನಾವು ಗೆದ್ದಿದ್ದು ಅಂತ ಹೇಳಬೇಕು. ಪವನ್ ಶರಾವತ್ನ ಕಟಾಕರಲ್ಲಿ ಯಶಸ್ವಿ ಆಗಿದ್ದು ಅಂತ ಹೇಳಬೇಕು. ಪ್ರಾಕ್ಟೀಸ್ ಮ್ಯಾಚಲ್ಲಿ ಈಗ ಚೆನ್ನಾಗಿ ಆಟ ಆಡಿದ್ರೆ ನಮ್ಮ ಬೆಂಗಳೂರು ಬಸ್ಸರು ಅಂತ ಹೇಳಬೇಕು. ಯಾವ ರೀತಿ ಆಟ ಆಡಿದ್ರೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದರೆ ಅದು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ನಮ್ಮ ಬೆಂಗಳೂರು ಬಸ್ಸರು ಪ್ರಾಕ್ಟೀಸ್ ಆಡೋ ಅಷ್ಟು ಮ್ಯಾಚಲ್ಲೂ ಆಡೋದಿಲ್ಲ ಅಂತ ಹೇಳಬೇಕು. ಪ್ರಾಕ್ಟೀಸಲ್ಲಿ ಚೆನ್ನಾಗಿ ಆಡ್ತಾರೆ, ಆದರೆ ಪ್ರಾಕ್ಟೀಸ್ ರಿಯಲ್ ಮ್ಯಾಚಲ್ಲಿ ಯಾಕೆ ಆ ರೀತಿ ಆಟ ಆಡ್ತಾರೆ ನಮ್ಮ ಬುಲ್ಸ್ ಆಟಗಾರ ಅಂತ ಹೇಳೋಕ್ಕೆ ಆಗೋದಿಲ್ಲ ಅಂತ ಹೇಳಬೇಕು. ಆ ರೀತಿ ಆಟ ಆಡ್ತಾರೆ ಪ್ರಾಕ್ಟೀಸ್ ಮ್ಯಾಚಲ್ಲಿ ಅಂತ ಹೇಳಬೇಕು. ಯಾರ್ಯಾರು ಯಾವ ರೀತಿ ಆಟ ಆಡ್ರಪ್ಪ ಅಂತಂದರೆ ಬೆಂಕಿ ಭಾರತ್ ಚೆನ್ನಾಗಿ ಆಟ ಆಡ್ರು ಅಂತ ಹೇಳಬೇಕು. ಸಖತ್ತಾಗಿ ಆಟ ಆಡ್ರು ಭಾರತ್ ಕೂಡ ಅಂತ ಹೇಳ್ತೀನಿ ಗುರು. ಎಷ್ಟು ರೈಟ್ ಪಾಯಿಂಟ್ ಆಡ್ರಪ್ಪ ಅಂತಂದರೆ 13 ರೈಟ್ ಪಾಯಿಂಟ್ ತಗೊಂಡ್ರು ಅಂತ ಹೇಳ್ಬೇಕು. ಸಖತ್ತಾಗಿ ಆಟ ಆಡ್ರು ಭಾರತ್ ಕೂಡ ಅಂತ ಹೇಳ್ತೀನಿ ಗುರು. ಡಿಫೆಂಡಿಂಗ್ ವಿಚಾರಕ್ಕೆ ಬಂತು ಅಂತಂದರೆ ರೈಡಿಂಗಲ್ಲಿ ವಿಕಾಸ್ ಕೊಡೋದು ಅವ್ರು ಅಷ್ಟಕ್ಕೂ 4 ರೈಟ್ ಪಾಯಿಂಟ್ ತಗೊಂಡ್ರು ಅಂತ ಹೇಳಬೇಕು. ನೀರಜ್ ನವಲ್ ಅವರು 2 ರೈಟ್ ಪಾಯಿಂಟ್ ತಗೊಂಡ್ರು ಅಂತ ಹೇಳಬೇಕು. ಸುಶೀಲ್ ಅವರು 5 ರೈಟ್ ಪಾಯಿಂಟ್, ಸಚಿನ್ ಅವರು ಕೂಡ 6 ರೈಟ್ ಪಾಯಿಂಟ್ ತಗೊಂಡ್ರು ಅಂತ ಹೇಳಬೇಕು. ಇನ್ನು ಡಿಫೆಂಡಿಂಗ್ ವಿಚಾರಕ್ಕೆ ಬಂತು ಅಂತಂದರೆ ಸರ್ಜಿತ್ ಅವರು 4 ಟ್ಯಾಕಲ್ ಪಾಯಿಂಟ್ನ ಮಾಡು ಅಂತ ಹೇಳಬೇಕು. ಸೌರಭ್ ಅವರು 3 ಟ್ಯಾಕಲ್ ಪಾಯಿಂಟ್ ಮಾಡ್ರು ಅಂತ ಹೇಳಬೇಕು. ಅಮನ್ ಅವರು 2 ಟ್ಯಾಕಲ್ ಪಾಯಿಂಟು ಮತ್ತು ರಣ್ ಸಿಂಗ್ ಅವರು 3 ಟ್ಯಾಕಲ್ ಪಾಯಿಂಟ್ನ ಮಾಡ್ರು ಅಂತ ಹೇಳಬೇಕು. ಇವತ್ತಿನ ಪ್ರಾಕ್ಟೀಸ್ ಮ್ಯಾಚ್ ಈಗಿತ್ತು ಅಂತ ಹೇಳಬೇಕು. ನಿಮಗೆ ಯಾರ ಆಟ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಗುರು. ನೆಕ್ಸ್ಟ್ ಮ್ಯಾಚ್ ತೆಲುಗು ಟೈಟನ್ಸ್ ವಿರುದ್ಧ 19ನೇ ತಾರೀಕು ನಮ್ಮ ಬೆಂಗಳೂರು ಬುಲ್ಸ್ ಗೆಲ್ಲಲೇಬೇಕು. ಇಲ್ಲ ಅಂತಾರೆ ತುಂಬಾ ಕಷ್ಟ ಆಗುತ್ತೆ ಬೆಂಗಳೂರು ಬುಲ್ಸ್ ಮುಂದಿನ ಮ್ಯಾಚ್ಗಳು ಅಂತ ಹೇಳ್ತೀನಿ ಗುರು. ಒಂದು ಮ್ಯಾಚ್ ಆಲ್ರೆಡಿ ಪವನ್ ಶರಾವತ್ ಚೆನ್ನಾಗಿ ಕಟ್ ಹಾಕಿದ್ರೆ, ಇನ್ನೊಂದು ಮ್ಯಾಚ್ ಚೆನ್ನಾಗಿ ಕಟ್ ಹಾಕಿ ಬೆಂಗಳೂರು ಬಸ್ ಗೆಲ್ತು ಅಂತಂದರೆ ಪ್ಲೇ ಆಫ್ಗೆ ಹೋಗೋ ಅದು ಸುಲಭ ಆಗುತ್ತೆ ಬೆಂಗಳೂರು ಬಸ್ಸರಿಗೆ ಅಂತ ಹೇಳ್ತೀನಿ. ತುಂಬಾ ಕಳಪೆ ಆಟ ನೀಡಿದ್ರು ಲಾಸ್ಟ್ ಮ್ಯಾಚು ನಮ್ಮ ಡಿಫೆನ್ಸ್ಗಳು ಅಂತ ಹೇಳ್ಬೇಕು. ನಮ್ಮ ರೈಡರ್ಸ್ಗಳು ಕೆಲವೊಂದು ಭಾರತ ಬಿಟ್ಟು ಎಲ್ಲ ರೈಡರ್ಸ್ಗಳು ಕಳಪೆ ಆಟ ಆಡ್ರು ಅಂತ ಹೇಳ್ತೀನಿ ಗುರು. ನೀವೇಂದ್ರೆ ಕಮೆಂಟ್ ಮಾಡಿ. ಸಿಗೋದು ಎಷ್ಟು ಟಾಟಾ ಬಂದು ನಮಸ್ಕಾರ. ಜೈ ಬೆಂಗಳೂರು ಬುಲ್ಸ್. ತೆಲುಗು ಟೈಟನ್ಸ್ನ ಹೊಡೆದೇ ಹೊಡಿತೀವಿ ಗುರು. ಸರಿ ಕಪ್ ನಮ್ಮದೇ.